ಪ್ರೀತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ವಿಷಯ ವಿಜ್ಞಾನ, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು. ಕಳೆದ ಕ್ಲಾಸ್ನಲ್ಲಿ ರಾಸಾಯನಿಕ ಸಮೀಕರಣಗಳ ಸರಿದೂಗಿಸುವ ಬಗ್ಗೆ ನಾವು ಕಲಿತಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳ ಬಗ್ಗೆ ನಾವು ನೋಡೋಣ. ರಾಸಾಯನಿಕ ಕ್ರಿಯೆಗಳನ್ನು ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಣೆ ಮಾಡ್ತಾರೆ. 1. ಸಂಯೋಗ ಕ್ರಿಯೆಗಳು. 2. ವಿಭಜನೆ ಕ್ರಿಯೆಗಳು. 3. ಸ್ಥಾನಪಲ್ಲಟ ಕ್ರಿಯೆಗಳು. ಹಾಗೂ 4ನೇದಾಗಿ ದ್ವಿಸ್ಥಾನಪಲ್ಲಟ ಕ್ರಿಯೆಗಳು. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ರಾಸಾಯನಿಕ ಸಂಯೋಗ ಕ್ರಿಯೆಗಳು. ಈ ರಾಸಾಯನಿಕ ಸಂಯೋಗ ಕ್ರಿಯೆಗಳೆಂದರೆ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪ್ರತಿವರ್ತಿಸಿ ಅಂದರೆ ಸಂಯೋಗಗೊಂಡು ಒಂದೇ ಉತ್ಪನ್ನ ನೀಡುತ್ತವೆಯೋ ಅಂಥವುಗಳನ್ನು ಸಂಯೋಗ ಕ್ರಿಯೆಗಳು ಅಂತ ಕರೀತಾರೆ. ಅಂದರೆ ಏನ್ರಿಲ್ಲೇ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪ್ರತಿವರ್ತಿಸಿ ಸಂಯೋಗಗೊಂಡು ಕೂಡಿಕೊಂಡು ಅವೆಲ್ಲ ಕೂಡಿಕೊಂಡು ಎಷ್ಟು ಪ್ರತಿವರ್ತಕಗಳಿರ್ತಾವಲ್ಲ ಅವೆಲ್ಲ ಕೂಡಿಕೊಂಡು ಒಂದೇ ಉತ್ಪನ್ನವನ್ನು ನೀಡಿದರೆ ಅಂಥವುಗಳನ್ನು ನಾವು ಸಂಯೋಗ ಕ್ರಿಯೆಗಳು ಅಂತ ಕರಿತೀವಿ. ಈ ಸಂಯೋಗ ಕ್ರಿಯೆಗಳಿಗೆ ಉದಾಹರಣೆ ಅಂತಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವೆಲ್ಲ ಸುಣ್ಣವನ್ನು ನೋಡಿದ್ರಲ್ಲ. ಅಂದರೆ ಈ ಕೆಲವೊಂದು ಹಬ್ಬಗಳ ದಿನಗಳಲ್ಲಿ ಮೊದಲಿಗೆ ಗೋಡೆಗಳಿಗೆ ಸುಣ್ಣವನ್ನು ಹಚ್ತಿದ್ರು. ಸುಟ್ಟ ಸುಣ್ಣವನ್ನು ತೆಗೆದುಕೊಂಡು ಬಂದು ಆ ಸುಣ್ಣಕ್ಕೆ ನೀರನ್ನು ಹಾಕಿದಾಗ ಆಗುವಂಥ ಒಂದು ಕ್ರಿಯೆನೇ ಇಲ್ಲಿ ತೋರಿಸಲ್ಪಟ್ಟಿದೆ. ಇಲ್ಲಿ ನೋಡ್ರಿ, ಈ CaO ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ಸುಟ್ಟ ಸುಣ್ಣ. ಇದಕ್ಕೆ ನೀರನ್ನು ಕೂಡಿಸಿದರೆ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ H2O ಗಿವಿಂಗ್ ರೈಸ್ ಟು CaOH ಟ್ವೈಸ್. ಅಂದರೆ ಇಲ್ಲಿ ನೋಡ್ರಿ, ಇವೆರಡು ಪ್ರತಿವರ್ತಕಗಳು ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ನೀರು, ಈ 2 ಪ್ರತಿವರ್ತಕಗಳು ಕೂಡಿಕೊಂಡು ಸಂಯೋಗಗೊಂಡು ಒಂದೇ ಉತ್ಪನ್ನವನ್ನು ನೀಡಿದೆ. ಅದು ಯಾವುದ್ರಿ? CaOH ಟ್ವೈಸ್. ಈ CaOH ಟ್ವೈಸ್ ಅಂತಂದರೆ ಅರಳಿದ ಸುಣ್ಣ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದರೊಂದಿಗೆ ಉಷ್ಣವೂ ಕೂಡ ಬಿಡುಗಡೆ ಆಗ್ತದೆ. ಅಂದರೆ ಕ್ಯಾಲ್ಶಿಯಂ ಆಕ್ಸೈಡ್ ಅನ್ನೋದು ಸುಟ್ಟ ಸುಣ್ಣವನ್ನು ತೆಗೆದುಕೊಂಡ್ಬಂದು ಒಂದು ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ನೀರು ಮಿಕ್ಸ್ ಮಾಡಿದಾಗ, ನೀರು ಹಾಕಿದಾಗ ಅದು ಏನಾಗುತ್ತೆ, ಕುದಿಯುತ್ತೆ. ಕೊತ್ತ ಕುದ್ದು ಅದೇನು ಮಾಡುತ್ತೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಆಗಿ ಬದಲಾಗೋದ್ರ ಜೊತೆಗೆ ಉಷ್ಣವನ್ನು ಕೂಡ ಬಿಡುಗಡೆ ಮಾಡ್ತದೆ. ಎರಡನೇ ಉದಾಹರಣೆ ಕಲ್ಲಿದ್ದಲಿನ ದಹನ ಕ್ರಿಯೆ. C+O2 ಗಿವಿಂಗ್ ರೈಸ್ ಟು CO2. ಕಲ್ಲಿದ್ದಲು ಅಂದರೆ ಕಾರ್ಬನ್, C+O2 ಆಕ್ಸಿಜನ್ ಗಿವಿಂಗ್ ರೈಸ್ ಟು CO2 ಕಾರ್ಬನ್ ಡೈಆಕ್ಸೈಡ್. ಇಲ್ಲೂ ಕೂಡ 2 ಪ್ರತಿವರ್ತಕಗಳು ಅಂದರೆ ಒಂದು ಕಾರ್ಬನ್ ಮತ್ತೊಂದು ಆಕ್ಸಿಜನ್, 2 ಪ್ರತಿವರ್ತಕಗಳು ಪ್ರತಿವರ್ತಿಸಿ ಉತ್ಪನ್ನದಲ್ಲಿ ಒಂದೇ ಉತ್ಪನ್ನವನ್ನು CO2 ಅನ್ನು ಕೊಟ್ಟಿದ್ದಾವೆ. ಹಾಗಾಗಿ ಇದು ಕೂಡ ಒಂದು ಸಂಯೋಗ ಕ್ರಿಯೆ. ಮೂರನೇ ಉದಾಹರಣೆ ನೀರಿನ ಉತ್ಪಾದನೆ, H2O ಫಾರ್ಮೇಷನ್. 2H2 + O2 ಗಿವಿಂಗ್ ರೈಸ್ ಟು 2H2O. ಅಂದರೆ 2 ಮೋಲ್ಗಳಷ್ಟು ಹೈಡ್ರೋಜನ್ ಮತ್ತು 1 ಮೋಲಷ್ಟು ಆಕ್ಸಿಜನ್ಗಳು ಕೂಡಿಕೊಂಡು ಸಂಯೋಗಗೊಂಡು ಏನು ಕೊಡ್ತವೆ? ನೀರು, H2O 2 ಮೋಲ್ಗಳಷ್ಟು ನೀರನ್ನು ಕೊಡ್ತವೆ. ಇಲ್ಲಿ 2 ಪ್ರತಿವರ್ತಕಗಳು ಪ್ರತಿವರ್ತಿಸಿ ಒಂದು ಉತ್ಪನ್ನವನ್ನು ನೀಡಿದವು. ಹಾಗಾಗಿ ಇದು ಕೂಡ ಒಂದು ಸಂಯೋಗ ಕ್ರಿಯೆಗಳಿಗೆ ಉದಾಹರಣೆಯಾಗಿದೆ. ಹಾಗಾಗಿ ಸಂಯೋಗ ಕ್ರಿಯೆ ಅಂತಂದರೆ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪ್ರತಿವರ್ತಿಸಿ ಅಂದರೆ ಸಂಯೋಗಗೊಂಡು ಒಂದೇ ಉತ್ಪನ್ನವನ್ನು ನೀಡಿದರೆ ಅದನ್ನು ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಎರಡನೇ ರಾಸಾಯನಿಕ ಕ್ರಿಯೆಯ ವಿಧ ಅಂತಂದರೆ ವಿಭಜನೆ ಕ್ರಿಯೆಗಳು. ಇಲ್ಲಿ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು 2 ಅಥವಾ ಹೆಚ್ಚು ಉತ್ಪನ್ನಗಳಾಗಿ ವಿಭಜನೆಯಾಗುವುದೋ ಅದನ್ನು ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಇಲ್ಲೇನಾಗುತ್ತೆ ರೀ, ಮೊದಲನೇದಾಗಿ ಸಂಯೋಗ ಕ್ರಿಯೆ ಅಂದರೆ ಪ್ರತಿವರ್ತಕಗಳು 2 ಅಥವಾ ಹೆಚ್ಚಾಗಿದ್ದು ಉತ್ಪನ್ನ ಒಂದೇ ಆಗಿತ್ತು. ಇಲ್ಲಿ ವಿಭಜನೆಯಲ್ಲಿ ಪ್ರತಿವರ್ತಕವು ಒಂದೇ ಆಗಿದ್ದು ಉತ್ಪನ್ನಗಳು 2 ಅಥವಾ ಹೆಚ್ಚು ಆಗಿದ್ವಪ್ಪ ಅಂತಂದ್ರೆ ಅದನ್ನು ನಾವೇನಂತ ಕರಿತೀವಿ? ರಾಸಾಯನಿಕ ವಿಭಜನೆ ಕ್ರಿಯೆಗಳು ಅಂತ ಕರಿತೀವಿ. ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನೋಡಿ, ಪ್ರತಿವರ್ತಕದಲ್ಲಿ ಒಂದೇ ಇರುತ್ತಂತೆ. ಪ್ರತಿವರ್ತಕದಲ್ಲಿ ಒಂದೇ ಒಂದು ವಸ್ತು ಇದ್ದು ಅದೇನಾಗುವುದು, ಹೆಚ್ಚು 2 ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ವಿಭಜನೆಯಾಗುವುದನ್ನು ನಾವು
ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಈ ವಿಭಜನೆ ಕ್ರಿಯೆಗೆ ಉದಾಹರಣೆ ಅಂದರೆ ಫೆರಸ್ ಸಲ್ಫೇಟನ್ನು ಗಾಳಿಯಲ್ಲಿ ಉರಿಸಿದಾಗ, ಫೆರಸ್ ಸಲ್ಫೇಟ್ ನೋಡ್ರಿ ಇಲ್ಲ FeSO4, ಫೆರಸ್ ಸಲ್ಫೇಟನ್ನು ಗಾಳಿಯಲ್ಲಿ ಉರಿಸಿದಾಗ ತನ್ನಲ್ಲಿನ ನೀರನ್ನು ಕಳೆದುಕೊಂಡು ಫೆರಿಕ್ ಆಕ್ಸೈಡ್ ಘನವಸ್ತು ಆಗುತ್ತೆ ಮತ್ತು ಸಲ್ಫರ್ ಡೈ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಇದನ್ನು ನೋಡ್ರಿ ಇಲ್ಲಿ 2FeSO4 ಇದೊಂದು ವಸ್ತು, ಪ್ರತಿವರ್ತಕದಲ್ಲಿ ಒಂದೇ ವಸ್ತು ಇದ್ದು ಇದನ್ನು ನಾವು ಕಾಸಿದಾಗ, ಉಷ್ಣವನ್ನು ನೀಡಿದಾಗ ಅದೇನಾಗುತ್ತೆ ರೀ, Fe2O3 ಅಂದರೆ ಫೆರಿಕ್ ಆಕ್ಸೈಡ್ ಅನ್ನೋ ಘನವಸ್ತು ಆಗಿ ಮತ್ತು Fe2O3 ಪ್ಲಸ್ SO2 ಪ್ಲಸ್ SO3 ಸಲ್ಫರ್ ಡೈ ಆಕ್ಸೈಡ್ ಮತ್ತು ಸಲ್ಫರ್ ಟ್ರೈ ಆಕ್ಸೈಡ್ ಎಂಬ ಅನಿಲಗಳನ್ನು ಬಿಡುಗಡೆ ಮಾಡ್ತದೆ. ಇಂಥ ಒಂದು ಕ್ರಿಯೆಗಳಿಗೆ ನಾವು ಏನಂತ ಕರಿತೀವಿ, ವಿಭಜನೆ ಕ್ರಿಯೆ. ಇಲ್ಲಿ ನೋಡ್ರಿ, ಪ್ರತಿವರ್ತಕದಲ್ಲಿ ಒಂದೇ ಇದೆ FeSO4, ಇದು ಒಂದು ಸಂಯುಕ್ತ ವಸ್ತು. ಈ ಒಂದೇ ವಸ್ತು ಆಗಿರುವಂತಹ FeSO4 ಇಲ್ಲಿ 3 ಸರಳ ವಸ್ತುಗಳಾಗಿ Fe2O3 ಫೆರಿಕ್ ಆಕ್ಸೈಡ್ ಪ್ಲಸ್ SO2 ಸಲ್ಫರ್ ಡೈ ಆಕ್ಸೈಡ್ ಪ್ಲಸ್ SO3 ಸಲ್ಫರ್ ಟ್ರೈ ಆಕ್ಸೈಡ್ ಅಂತ 3 ಸರಳ ವಸ್ತುಗಳಾಗಿ ವಿಭಜನೆ ಆಯಿತು. ಹಾಗಾಗಿ ಇದನ್ನು ನಾವು ವಿಭಜನೆ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಇನ್ನು ಎರಡನೇ ಉದಾಹರಣೆ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ಕಾಯಿಸಿದಾಗ, ಇದೇ ರೀತಿ FeSO4 ಹೇಗೆ ಕಾಯಿಸಿದ್ವಲ್ಲ ಹಾಗೆ ಕಾಯಿಸಿದಾಗ CaCO3 ಅನ್ನೋ ಒಂದು ಪ್ರತಿವರ್ತಕವು CaO ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಅಂತ 2 ಸರಳ ವಸ್ತುಗಳಾಗಿ ವಿಭಜನೆ ಆಗ್ತದೆ. ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಕಾಯಿಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೋದು ನೀವು ಆಗಲೇ ನೋಡಿದಾಗ ಏನ್ರಿ, ಇದು ಸುಟ್ಟ ಸುಣ್ಣ. ಇದನ್ನೇ, ಈ ಕ್ಯಾಲ್ಸಿಯಂ ಆಕ್ಸೈಡನ್ನೇ ನಾವು ಸಂಯೋಗ ಕ್ರಿಯೆಯಲ್ಲಿ ಬಳಸಿದ್ದು. ಕ್ಯಾಲ್ಸಿಯಂ ಆಕ್ಸೈಡನ್ನು ನಾವು ಏನು ಸೇರಿಸ್ಬೇಕು ರೀ, ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿದರೆ ಅದು ಸಂಯೋಗ ಕ್ರಿಯೆಗೊಂಡು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ದೊರೆತಿದೆ. ಬಿಡಿ, ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಕಾಯಿಸಿದಾಗ ಸುಟ್ಟ ಸುಣ್ಣ ದೊರೀತೈತಿ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ CO2 ಗ್ಯಾಸ್ ಬರ್ತದೆ. ಹೀಗೆ 2 ಉತ್ಪನ್ನಗಳು ಬರ್ತಾವು. ಅದು ಯಾವುದರಿಂದ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನೋ ಒಂದು ಪ್ರತಿವರ್ತಕದಿಂದ. ಹಾಗಾಗಿ ಇದು ಕೂಡ ರಾಸಾಯನಿಕ ವಿಭಜನೆ ಕ್ರಿಯೆ. ನೀವೀಗ ರಾಸಾಯನಿಕ ಸಂಯೋಗ ಕ್ರಿಯೆ ಮತ್ತು ವಿಭಜನೆ ಕ್ರಿಯೆಯನ್ನು ನೋಡಿದ್ರಿ. ಇಲ್ಲಿ ವಿಭಜನೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು 2 ಅಥವಾ ಹೆಚ್ಚು ಸರಳ ಉತ್ಪನ್ನಗಳಾಗಿ ಒಡೆಯುವುದನ್ನು ವಿಭಜನೆ ಕ್ರಿಯೆ ಅಂತ ಕರೆದ್ವಿ. ಹಾಗಾಗುವುದಕ್ಕೆ ನಾವು ಇಲ್ಲಿ ಉಷ್ಣವನ್ನು ಕೊಡಬೇಕು, ಅಂದರೆ ಅವುಗಳನ್ನು ಹೀಟ್ ಮಾಡಬೇಕು ಅಂತ ಹೇಳಿದೆ. ಹೀಗೆ ಯಾವ ಒಂದು ವಿಭಜನೆ ಕ್ರಿಯೆಗಳು ಉಷ್ಣವನ್ನು ಪಡೆದುಕೊಂಡು ವಿಭಜನೆ ಆಗ್ತಾವಲ್ಲ, ಅಂತಹ ಒಂದು ಕ್ರಿಯೆಗಳಿಗೆ ಉಷ್ಣ ವಿಭಜನೆ ಕ್ರಿಯೆಗಳು ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವಿಭಜನೆ ಕ್ರಿಯೆಯು ಉಷ್ಣವನ್ನು ನೀಡುವುದರ ಮೂಲಕ ಮಾತ್ರ ನಡೆಯುತ್ತಲ್ಲ, ಅಂತಹ ಒಂದು ವಿಭಜನೆ ಕ್ರಿಯೆಗಳಿಗೆ ಉಷ್ಣ ವಿಭಜನೆ ಕ್ರಿಯೆಗಳು ಅಂತ ಕರಿತೀವಿ. ಈ ಉಷ್ಣ ವಿಭಜನೆ ಕ್ರಿಯೆಗಳಿಗೆ ಇನ್ನೊಂದು ಉದಾಹರಣೆ ಅಂತಂದರೆ, ಸೀಸದ ನೈಟ್ರೇಟ್ ಪುಡಿಯನ್ನು ಗಾಳಿಯಲ್ಲಿ ಕಾಯಿಸಿದಾಗ ಕಂದು ಬಣ್ಣದ ನೈಟ್ರೋಜನ್ ಡೈಆಕ್ಸೈಡ್ ಧೂಮ ಮತ್ತು ಅದರ ಜೊತೆಗೆ ಸೀಸದ ಆಕ್ಸೈಡ್ ಮತ್ತು ಆಕ್ಸಿಜನನ್ನು ಬಿಡುಗಡೆ ಮಾಡ್ತದೆ. ಈ ರಾಸಾಯನಿಕ ಸಮೀಕರಣವನ್ನು ನೋಡಿ, 2PbNO3 ಟ್ವೈಸ್, ಇದು ಒಂದೇ ಒಂದು ಪ್ರತಿವರ್ತಕ 2PbNO3 ಟ್ವೈಸ್. ಇದನ್ನು ನಾವು ಕಾಯಿಸಿದಾಗ, ಗಾಳಿಯಲ್ಲಿ ಕಾಯಿಸಿದಾಗ ಇದೇನು ಕೊಡಿಸುತ್ತೆ, 2PbO ಮತ್ತು ಅದರ ಜೊತೆಗೆ 4NO2 ಅಂದರೆ ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ O2 ಆಕ್ಸಿಜನನ್ನು ಬಿಡುಗಡೆ ಮಾಡ್ತದೆ. ಇಲ್ಲಿ ಒಂದೇ ಒಂದು ಪ್ರತಿವರ್ತಕ ಈ 3 ಸರಳ ಉತ್ಪನ್ನಗಳಾಗಿ ವಿಂಗಡಣೆಯಾಗಲು, ವಿಭಜಿಸಲು ನಮಗೇನು ಬೇಕಾಯ್ತು ರೀ, ಕಾಯಿಸ್ಬೇಕಾಯ್ತು ನಾವು ಇದನ್ನು. ಹಾಗಾಗಿ ಇದನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. ನೀವಾಗಲೇ ನೋಡಿದ ಉದಾಹರಣೆಗಳಾಗಿ 2FeSO4 ಇದಕ್ಕೂ ಕೂಡ ನಾವು ಉಷ್ಣವನ್ನು ನೀಡಬೇಕು. ಆಗ ಮಾತ್ರ ಅದೇನಾಗುತ್ತೆ, Fe2O3 ಪ್ಲಸ್ SO2 ಪ್ಲಸ್ SO3 ಆಗಿ ವಿಭಜನೆ ಆಗ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ CaCO3 ಕೂಡ ಉಷ್ಣವನ್ನು ನೀಡಿದಾಗ ಮಾತ್ರ ಕ್ಯಾಲ್ಸಿಯಂ ಆಕ್ಸೈಡ್ CaO ಪ್ಲಸ್ CO2 ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತದೆ. ಹಾಗಾಗಿ ಈ ರೀತಿ ಯಾವ ಒಂದು ವಿಭಜನೆ ಕ್ರಿಯೆಗಳು ಉಷ್ಣವನ್ನು ಪಡೆದುಕೊಂಡು ಆಗ್ತಾವಲ್ಲ, ಅವುಗಳನ್ನು ಉಷ್ಣ ವಿಭಜನೆ ಕ್ರಿಯೆಗಳು ಅಂತ ಕರಿತೀವಿ. ಈಗ ಅಂತರುಷ್ಣಕ ಕ್ರಿಯೆಗಳು ಅಂದರೆ ಯಾವ ವಿಭಜನೆ ಕ್ರಿಯೆಯು ಪ್ರತಿವರ್ತಕವು ವಿಭಜಿಸಲು ಉಷ್ಣ, ಬೆಳಕು
ವಿದ್ಯುತ್ನಂತಹ ಯಾವುದೇ ರೂಪದ ಶಕ್ತಿಯನ್ನು ಬಳಸ್ಕೊಂಡ್ರೆ ಅದನ್ನು ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಂದರೆ ಪ್ರತಿವರ್ತಕವು ಪ್ರತಿವರ್ತಿಸಲು ರಿಯಾಕ್ಷನ್ ನಡಿಬೇಕಪ್ಪ ಅಂತಂದರೆ ಅಲ್ಲಿ ಏನು ಬೇಕ್ರಿ, ಅದಕ್ಕೆ ಯಾವುದೇ ಒಂದು ರೀತಿಯ ಒಂದು ಶಕ್ತಿ, ಅದು ಉಷ್ಣದ ರೂಪದಲ್ಲಿ ಆಗಿರ್ಬೋದು, ಬೆಳಕಿನ ರೂಪದಲ್ಲಿ ಆಗಿರ್ಬೋದು, ಅಥವಾ ವಿದ್ಯುತ್ನಂತಹ ಒಂದು ಶಕ್ತಿಯ ರೂಪವನ್ನು ಪಡೆದುಕೊಂಡು ಆ ಕ್ರಿಯೆ ನಡೀತೈತಪ್ಪ ಅಂತಂದ್ರೆ ಅಂತಹ ಒಂದು ಕ್ರಿಯೆಗಳಿಗೆ ನಾವೇನು ಕರಿತೀವಿ, ಅಂತರುಷ್ಣಕ ಕ್ರಿಯೆಗಳು. ಅಂದರೆ ಆ ಕ್ರಿಯೆ ನಡಿಬೇಕು ಅಂತಂದ್ರೆ ನಮಗೇನು ಬೇಕ್ರಿ, ಅಲ್ಲೇ ಶಕ್ತಿಗಳು ಬೇಕೇ ಬೇಕು, ಈ ಒಂದು ಯಾವುದೇ ರೂಪದ ಶಕ್ತಿ ಬೇಕು. ಹಾಗಾಗಿ ಇವುಗಳಿಗೆ ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಈ ಅಂತರುಷ್ಣಕ ಕ್ರಿಯೆಗಳಿಗೆ ಉದಾಹರಣೆ ಅಂತಂದರೆ 2AgCl ಬೆಳ್ಳಿಯ ಕ್ಲೋರೈಡನ್ನು ಸೂರ್ಯನ ಬೆಳಕಿನಲ್ಲಿ ತೆರೆದಿಟ್ಟಾಗ ಅದೇನಾಗುತ್ತೆ ರೀ, ಬೆಳ್ಳಿ ಮತ್ತು ಕ್ಲೋರೈಡ್ ಅನಿಲ ಅವೆರಡು ಸಪ್ರೇಟ್ ಆಗ್ತಾವ್ರಿ. ಗ್ಯಾಸ್ ಆಗಿ ಕ್ಲೋರಿನ್ ಗ್ಯಾಸ್ ಆಗಿ ಗಾಳಿಯಲ್ಲಿ ಹೋಗಿಬಿಡುತ್ತೆ, ಬೆಳ್ಳಿ ಉಳಿದುಕೊಳ್ಳುತ್ತೆ. ಅದೇ ರೀತಿ 2AgBr ಬೆಳ್ಳಿಯ ಬ್ರೋಮೈಡನ್ನು ಸೂರ್ಯನ ಬೆಳಕಿನಲ್ಲಿ ಇಟ್ಟಾಗ ಅದು ಕೂಡ ಬ್ರೋಮೈಡ್ ಅನಿಲವಾಗಿ ಗಾಳಿಯಲ್ಲಿ ಹೋಗಿಬಿಡ್ತದೆ ಮತ್ತು ಬೆಳ್ಳಿ ಸಪ್ರೇಟಾಗಿ ಉಳಿತದೆ. ಹೀಗೆ ಈ AgCl ಮತ್ತು AgBrಗಳು ಸಂಯುಕ್ತಗಳಾಗಿದ್ವು. ಇವುಗಳು ಪ್ರತ್ಯೇಕಗೊಂಡು ಬೆಳ್ಳಿ ಸಪ್ರೇಟ್ ಆಗಲಿಕ್ಕೆ ಏನಾಗಬೇಕಾಗಿತ್ತು ರೀ, ಸೂರ್ಯನ ಬೆಳಕು ಬೇಕಾಯಿತು. ಹೀಗೆ ಒಂದು ಸೂರ್ಯನ ಬೆಳಕು ಕೂಡ ಒಂದು ಶಕ್ತಿನೇ. ಈ ಸೂರ್ಯನ ಬೆಳಕು ಮತ್ತು ಈ ಹಿಂದೆ ನೋಡಿದಂತೆ ಉಷ್ಣ ವಿಭಜನೆ ಕ್ರಿಯೆಗಳು, ಅಂದರೆ ಆ ಒಂದು ವಿಭಜನೆ ಕ್ರಿಯೆ ಆಗಬೇಕಪ್ಪ ಅಂತಂದರೆ ಅಲ್ಲಿ ಉಷ್ಣವನ್ನು ನಾವು ನೀಡಲೇಬೇಕು. ಹೀಗೆ ಒಂದು ಉಷ್ಣ, ಸೂರ್ಯನ ಬೆಳಕು ಮತ್ತು ವಿದ್ಯುತ್ನಂತಹ ಯಾವುದೇ ಒಂದು ಶಕ್ತಿಯನ್ನು ಬಳಸಿಕೊಂಡು ಆ ಕ್ರಿಯೆಗಳು ನಡೀತಾವಪ್ಪ ಅಂತಂದ್ರೆ ಅವುಗಳನ್ನು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಅದೇ ರೀತಿ ಬಹಿರುಷ್ಣಕ ಕ್ರಿಯೆಗಳು ಅಂದರೆ ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುತ್ತಲ್ಲ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಅಂದರೆ ಅಂತರುಷ್ಣಕ ಅಂತಂದರೆ ಪ್ರತಿವರ್ತಕಗಳು ಪ್ರತಿವರ್ತಿಸಲು ಉಷ್ಣ ಬೇಕು. ಈ ಬಹಿರುಷ್ಣಕ ಅಂತಂದರೆ ಉತ್ಪನ್ನಗಳೊಂದಿಗೆ ಪ್ರತಿವರ್ತಕಗಳು ಪ್ರತಿವರ್ತಿಸಿ ಏನು ಉತ್ಪನ್ನಗಳನ್ನು ಕೊಡ್ತಾವಲ್ಲ ಆ ಉತ್ಪನ್ನಗಳೊಂದಿಗೆ ಉಷ್ಣವನ್ನು ಕೊಟ್ಟರೆ ಅದನ್ನು ನಾವು ಬಹಿರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಇವುಗಳಿಗೆ ಉದಾಹರಣೆ ಅಂತಂದರೆ ನೈಸರ್ಗಿಕ ಅನಿಲದ ದಹನ, ಅಂದರೆ CH4 ಮೀಥೇನ್, ಇದು ನೈಸರ್ಗಿಕ ಅನಿಲ. ಇದರ ದಹನ ಕ್ರಿಯೆ ಆಗಬೇಕಪ್ಪ ಅಂತಂದರೆ ಅದು ಆಕ್ಸಿಜನ್ ಜೊತೆ ವರ್ತಿಸ್ತೈತೆ. CH4 + 2O2 ಇವೆರಡು ಗ್ಯಾಸ್ಗಳು ಕೂಡಿಕೊಂಡು ನಮಗೆ CO2 ಅನ್ನು ಕೊಡ್ತಾವು, ಪ್ಲಸ್ 2H2O ಗ್ಯಾಸನ್ನು ಕೊಡ್ತಾವೆ, ಅದರ ಜೊತೆಗೆ ಉಷ್ಣವನ್ನು ಕೂಡ ಕೊಡ್ತಾವು. ಇದು ಒಂದು ಬಹಿರುಷ್ಣಕ ಕ್ರಿಯೆ ಆಯಿತು. ಹಾಗೆ ಉಸಿರಾಟ ಕ್ರಿಯೆ, ನಿಮಗೆ ಅನಿಸ್ಬೋದು ಉಸಿರಾಟ ಕ್ರಿಯೆ ಹೇಗೆ ಒಂದು ಬಹಿರುಷ್ಣಕ ಕ್ರಿಯೆ ಆಗುತ್ತೆ ಅಂತ. ನಿಮಗೆ ನೆನಪಿರಲಿ, ನಾವು ಸೇವಿಸುವಂಥ ಆಕ್ಸಿಜನ್ ಜೀವಕೋಶದ ಮೈಟೋಕಾಂಡ್ರಿಯಾದಲ್ಲಿ ಶಕ್ತಿ ಉತ್ಪಾದನಾ ಒಂದು ಘಟಕಕ್ಕೆ, ಮೈಟೋಕಾಂಡ್ರಿಯಾದಲ್ಲಿ ಆ ಒಂದು ಆಕ್ಸಿಜನ್ ಬಳಸಿಕೊಂಡು ನಮಗೆ ಏನಾಗುತ್ತೆ, ಆಹಾರವು ವಿಭಜಿಸಲ್ಪಟ್ಟು ಶಕ್ತಿ ಉತ್ಪಾದನೆ ಆಗುತ್ತೆ, ಹೌದಲ್ವಾ? ಅದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ರಿ, ಎರಡನೇದಾಗಿ C6H12O6 ಇದು ಗ್ಲೂಕೋಸ್, C6H12O6 + 6O2 ಅಂದರೆ ಆಕ್ಸಿಜನ್, ನಾವು ಸೇವಿಸುವಂತಹ ಆಕ್ಸಿಜನ್, ಗಿವಿಂಗ್ ರೈಸ್ ಟು 6CO2 ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತದೆ, ಅದು ನಿಶ್ವಾಸ ಕ್ರಿಯೆಯಲ್ಲಿ ಹೊರಗಡೆ ಹೋಗ್ತದೆ, ಪ್ಲಸ್ 6H2O ನೀರು ಬಿಡುಗಡೆ ಆಗ್ತದೆ, ಪ್ಲಸ್ ಅದರ ಜೊತೆಗೆ ಏನಾಗುತ್ತೆ, ನಮಗೆ ಶಕ್ತಿ ದೊರೀತೈತಿ. ಈ ಶಕ್ತಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ ATP ಅಂತ ಕರಿತೀವಿ. ಇದು ಮುಂದೆ ಬರುತ್ತೆ ನಿಮಗೆ. ಶಕ್ತಿ ಕೂಡ ಬಿಡುಗಡೆ ಆಗುತ್ತೆ. ಇಲ್ಲಿ ನೋಡ್ರಿ, ಉಸಿರಾಟ ಕ್ರಿಯೆಯಲ್ಲಿ ಗ್ಲೂಕೋಸ್ ಆಕ್ಸಿಜನ್ ಜೊತೆ ಪ್ರತಿವರ್ತಿಸಿ ನಮಗೆ ಕಾರ್ಬನ್ ಡೈಆಕ್ಸೈಡ್, ನೀರು ಅದರ ಜೊತೆಗೆ ಶಕ್ತಿಯನ್ನು ಕೊಡ್ತು. ಹಾಗಾಗಿ ಉಸಿರಾಟ ಕ್ರಿಯೆ ಕೂಡ ಒಂದು ಬಹಿರುಷ್ಣಕ ಕ್ರಿಯೆಯಾಗಿದೆ. ಈಗ ಮೂರನೇ ರಾಸಾಯನಿಕ ವಿಧ ಸ್ಥಾನಪಲ್ಲಟ ಕ್ರಿಯೆಗಳು, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗಳು. ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಹೆಚ್ಚು ಕ್ರಿಯಾಪಟು ಧಾತುಗಳು ಕಡಿಮೆ ಕ್ರಿಯಾಪಟು ಧಾತುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳ ಸ್ಥಾನ ಆಕ್ರಮಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆಗಳನ್ನು ನಾವು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರಿತೀವಿ. ಅಂದ್ರೆ ಏನು ನೋಡಿ ಡೆಫಿನಿಷನ್, ಹೆಚ್ಚು ಕ್ರಿಯಾಪಟು ಧಾತುಗಳು ಕಡಿಮೆ ಕ್ರಿಯಾಪಟು ಧಾತುಗಳನ್ನು ಸ್ಥಾನಪಲ್ಲಟಗೊಳಿಸಿ. ಏನ್ ನೋಡಿದ, ಹೆಚ್ಚು ಕ್ರಿಯಾಪಟು ಧಾತುಗಳು ಅಂದ್ರೆ ಅವೇನಿರ್ತಾವೆ, ಹೈಲಿ ರಿಯಾಕ್ಟಿವ್ ಇರ್ತಾವೆ. ಅಂದ್ರ ತಾನು ಮೊದಲನೇದಾಗಿ ಪ್ರತಿವರ್ತಿಸಿ ಒಂದು ರಿಯಾಕ್ಷನ್ ಅನ್ನ, ರಾಸಾಯನಿಕ ಕ್ರಿಯೆಯನ್ನ ನಡೆಸುವುದಕ್ಕೆ ಬಹಳ ಆತುರರಾಗಿರ್ತಾವು. ಅಂತ ಒಂದು ಕ್ರಿಯಾಪಟು ಧಾತುಗಳು ಕಡಿಮೆ ಕ್ರಿಯಾಪಟು ಧಾತುಗಳನ್ನ, ಅಂದ್ರೆ ಅವುಗಳಿಗಿಂತ ಕಡಿಮೆ
ರಿಯಾಕ್ಷನ್ ಮಾಡುವಂತಹ ಒಂದು ಧಾತುಗಳನ್ನ ಸ್ಥಾನಪಲ್ಲಟಗೊಳಿಸಿ, ಅಂದ್ರ ಅವುಗಳ ಸ್ಥಾನದಲ್ಲಿ ತಾನು ಹೋಗಿ ಕೂತ್ಕೊಳ್ತಾವ, ಅವುಗಳನ್ನ ಸಪರೇಟ್ ಮಾಡ್ತಾವ. ಅವುಗಳ ಧಾತುಗಳನ್ನು ಸ್ಥಾನಪಲ್ಲಟಗೊಳಿಸಿ ಅವುಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ರಾಸಾಯನಿಕ ಕ್ರಿಯೆಗಳನ್ನ ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಗೊತ್ತಾಯ್ತ್ರಿ? ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತಾರೆ. ಯಾಕಂದ್ರೆ ಇಲ್ಲೇನಾಗ್ತದೆ, ಹೆಚ್ಚು ಕ್ರಿಯಾಪಟ ಧಾತುಗಳು ಕಡಿಮೆ ಕ್ರಿಯಾಪಟ ಧಾತುಗಳನ್ನ ಸ್ಥಾನಪಲ್ಲಟಗೊಳಿಸ್ತಾವ, ಅಂದ್ರೆ ಅವುಗಳ ಜಾಗಕ್ಕೆ ಹೋಗಿ ತಾವು ಕೂತ್ಕೊಳ್ತಾವ, ಅವುಗಳನ್ನ ಸಪರೇಟ್ ಮಾಡ್ತಾವ. ಇಲ್ಲಿ ನೋಡಿ ಉದಾಹರಣೆ, ಕಾಪರ್ ಸಲ್ಫೇಟ್, ತಾಮ್ರದ ಸಲ್ಫೇಟ್ CuSO4 ಪ್ಲಸ್ Fe. ಇದೇನಿದು ಕಾಪರ್ ಸಲ್ಫೇಟ್ ಅನ್ನೋದು ಒಂದು ದ್ರಾವಣ, ಅಕ್ವಿಯಸ್ ಸೊಲ್ಯೂಷನ್ ಇದು. ಅದಕ್ಕೆ AQ ಅಂತ ಕರೀತಾರೆ, ಅಕ್ವಿಯಸ್ ಸೊಲ್ಯೂಷನ್ ಪ್ಲಸ್ Fe ಸಾಲಿಡ್, ಅಂದ್ರೆ ಒಂದು ಕಬ್ಬಿಣ, ಘನವಸ್ತುವಿನ ಕಬ್ಬಿಣ. ಇವೆರಡು ಅಂದ್ರೆ ಏನಾಗ್ತದ್ರಿ, ಕಾಪರ್ ಅನ್ನ ಇದು ಕಡಿಮೆ ಕ್ರಿಯಾಪಟ ಧಾತು, ಇದು ಹೆಚ್ಚು ಕ್ರಿಯಾಪಟ ಧಾತು, ಇದಕ್ಕಿಂತ ಇದೇನಾಗುತ್ತೆ ಹೈಲಿ ರಿಯಾಕ್ಟಿವ್. ಹಾಗಾಗಿ ಕಬ್ಬಿಣ ಏನ್ ಮಾಡತ್ರಿ, ಕಾಪರ್ ಸಲ್ಫೇಟ್ ನಿಂದ ಕಾಪರ್ ಅನ್ನ ಅಂದ್ರೆ ಇದೇ ನೋಡ್ರಿ ಏನಿದೆ, ಕಡಿಮೆ ಕ್ರಿಯಾಪಟ ಧಾತುಗಳನ್ನು ಸ್ಥಾನಪಲ್ಲಟಗೊಳಿಸಿ, ಇಲ್ಲಿಂದ ಇದನ್ನು ತಾಮ್ರವನ್ನ ಅದು ಸ್ಥಾನಪಲ್ಲಟಗೊಳಿಸಿ ಅದೇನಾಗುತ್ತೆ ಅದ್ರ ಜಾಗಕ್ಕೆ ತಾಕುದಿರುತ್ತೆ. ಇಲ್ಲಿ ನೋಡಿ FeSO4 ಅಂದ್ರೆ Cu ದ ಜಾಗಕ್ಕೆ Fe ಬಂತು, ಕಾಪರ್ ಜಾಗಕ್ಕೆ ಫೆರಮ್ ಅಂದ್ರೆ ಕಬ್ಬಿಣ ಬಂತು. ಹಾಗಾಗಿ FeSO4 ಕಬ್ಬಿಣದ ಸಲ್ಫೇಟ್ ದ್ರಾವಣ ಪ್ಲಸ್ ಕಾಪರ್, ತಾಮ್ರ ಸಪರೇಟ್ ಆಗಿರುತ್ತೆ, ಅದು ಘನ ಸ್ಥಿತಿಯಲ್ಲಿ ಸಪರೇಟ್ ಆಯಿತು. ಗೊತ್ತಾಯ್ತಾ? ಎರಡನೇದಾಗಿ Cl2 ಲಿಕ್ವಿಡ್ ಅಂದ್ರೆ ಕ್ಲೋರಿನ್ ಪ್ಲಸ್ 2Ki, ಇದು ಅಕ್ವಿಯಸ್ ಸೊಲ್ಯೂಷನ್ ದ್ರಾವಣ, ಗಿವಿಂಗ್ ರೈಸ್ ಟು 2KCl ಪ್ಲಸ್ I2. ಇಲ್ಲಿ ನೋಡಿ, ಕ್ಲೋರಿನ್ ಅನ್ನ ನಾವು ಹೇಗೆ ಅಂದ್ರೆ ಬ್ಲೀಚಿಂಗ್ ಪೌಡರ್ ಇರ್ತಲ್ಲ, ಬ್ಲೀಚಿಂಗ್ ಪೌಡರ್ ಅನ್ನ ಅದು ಹಾಕಿಬಿಟ್ಟು ಅದು ಒಂದ್ ಸ್ವಲ್ಪ ಬಿಟ್ಟಾದ್ಮೇಲೆ ತಿಳಿ ನೀರನ್ನ, ಬ್ಲೀಚಿಂಗ್ ಪೌಡರ್ ನ ತಿಳಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಪೊಟ್ಯಾಷಿಯಂ ಅಯೋಡೈಡ್ ಅನ್ನ ಹಾಕಿದ್ರೆ, ಆ ತಿಳಿ ನೀರಿನಲ್ಲಿ ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣವನ್ನು ಹಾಕಿದ್ರೆ ಇಲ್ಲೇನಾಗುತ್ತೆ, ಕ್ಲೋರಿನ್ ಪೊಟ್ಯಾಷಿಯಂ ಅಯೋಡೈಡ್ ನಲ್ಲಿ ಅಯೋಡಿನ್ ಇರ್ತಲ್ರಿ, ಇದು Cl ಗಿಂತ ಕಡಿಮೆ ಕ್ರಿಯಾಪಟ ಧಾತು. ಹಾಗಾಗಿ ಇದೇನ್ ಮಾಡ್ತೀವಿ, Cl ಕ್ಲೋರಿನ್ ಆ ಪೊಟ್ಯಾಷಿಯಂ ಜೊತೆ ಇರುವಂತಹ ಅಯೋಡಿನ್ ಜಾಗದಲ್ಲಿ ತಾನು ಹೋಗಿ ಕೂತ್ಕೊಳ್ಳುತ್ತೆ, ಅಯೋಡಿನ್ ಅನ್ನ ತನ್ನಂತೆ ಸಪರೇಟ್ ಮಾಡಿಬಿಡುತ್ತೆ. ಹಾಗಾಗಿ ಏನ್ ನೋಡ್ರಿ, ಕ್ಲೋರಿನ್ ಲಿಕ್ವಿಡ್ ಇರ್ತಲ್ರಿ, ಇದು ಪೊಟ್ಯಾಷಿಯಂ ಅಯೋಡೈಡ್ ನಲ್ಲಿ ಅಯೋಡಿನ್ ಅನ್ನ ಸಪರೇಟ್ ಮಾಡಿ ಪೊಟ್ಯಾಷಿಯಂ ಕ್ಲೋರೈಡ್ Cl2 ಪ್ಲಸ್ 2Ki ಗಿವಿಂಗ್ ರೈಸ್ ಟು 2KCl ಪ್ಲಸ್ I2, ಪೊಟ್ಯಾಷಿಯಂ ಕ್ಲೋರೈಡ್ ಪ್ಲಸ್ ಅಯೋಡಿನ್. ಹೀಗೆ ಹೆಚ್ಚು ಕ್ರಿಯಾಪಟ ಧಾತುವಾದಂತಹ Cl2 ಅಯೋಡಿನ್ ಅನ್ನ ಪೊಟ್ಯಾಷಿಯಂ ಅಯೋಡೈಡ್ ನಿಂದ ಸಪರೇಟ್ ಮಾಡಿ ಪ್ರತ್ಯೇಕಿಸಿ ಅದರ ಜಾಗದಲ್ಲಿ ಸ್ಥಾನಪಲ್ಲಟಗೊಳಿಸಿ ಅದರ ಜಾಗದಲ್ಲಿ ತಾನು ಹೋಗಿ ಕೂತ್ಕೊಳ್ಳುತ್ತೆ. ಹೀಗಾಗಿ ಇದನ್ನ ನಾವೇನ್ ಕರಿತೀವಿ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರಿತೀವಿ. ಈಗ ಮೊದಲೇ ಹೇಳಿದ್ರೆ ನಾನು ಕಾಪರ್ ಸಲ್ಫೇಟ್ ಅಂದ್ರೆ ತಾಮ್ರ ಸಲ್ಫೇಟ್ ಮತ್ತು ಕಬ್ಬಿಣದ ಪ್ರತಿವರ್ತಕಗಳು. ಇದು ಕಬ್ಬಿಣ ಹೇಗೆ ಕಾಪರ್ ಸಲ್ಫೇಟ್ ನಿಂದ ಕಾಪರ್ ಅನ್ನ ಪ್ರತ್ಯೇಕಿಸುತ್ತೆ, ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಪ್ರತ್ಯೇಕಿಸುತ್ತೆ ಅನ್ನೋದನ್ನ ಒಂದು ಪ್ರಯೋಗದ ಮೂಲಕ ನೋಡೋಣ. ಇದು ನೀಲಿ ಕಲರ್ ಕಾಣಿಸುತ್ತಲ್ರಿ, ಇದೇನಪ್ಪಾ ಅಂತಂದ್ರೆ ತಾಮ್ರದ ಸಲ್ಫೇಟ್. ಏನಿದು? ತಾಮ್ರದ ಸಲ್ಫೇಟ್. ಈಗ ಕಬ್ಬಿಣ ಘನಸ್ಥಿತಿಯಲ್ಲಿದೆ ಅಂತ ಹೇಳಿದೆ. ಕಬ್ಬಿಣದ ಮೊಳೆಗಳು, ಹೊಸ ಮೊಳೆಗಳನ್ನ ತೆಗೆದುಕೊಳ್ಬೇಕು, ಅಥವಾ ಹಳೆ ಮೊಳೆಗಳನ್ನ ತೆಗೆದುಕೊಂಡ್ರು ಅವುಗಳಿಗೆ ಉಸುಕಿನ ಹಾಳೆ ಇರುತ್ತಂದ್ರೆ ಅದನ್ನ ಹಚ್ಚಿ ತಿಕ್ಕಿ ಸ್ವಚ್ಛವಾಗಿರ್ಬೇಕು. ಕಬ್ಬಿಣ ಏನಾಗಿರ್ಬೇಕು, ಪ್ಯೂರ್ ಇರಬೇಕು. ಇದನ್ನ ನಾನು ಇದರಲ್ಲಿ ಹಾಕಿ ಒಂದು 20 ನಿಮಿಷಗಳ ಕಾಲ, 15ರಿಂದ 20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಇಟ್ಬಿಡ್ತೀನಿ. ಅದನ್ನ ಯಾವುದೇ ಡಿಸ್ಟರ್ಬ್ ಮಾಡಲಾದಾಗೆ ಅದನ್ನ ಕಲಕದ ಹಾಗೆ ಇಟ್ಬಿಡ್ತೀನಿ. ಇದರ ಬಣ್ಣವನ್ನು ನೋಡ್ಕೊಳ್ರಿ, ನೀಲಿ ಕಲರ್ ಇದೆ ಅಲ್ವಾ, ನೀಲಿ ಕಲರ್, ಗಾಢ ನೀಲಿ. ನಂತರದಲ್ಲಿ ನೋಡಿ, ಮೊದಲಾಗಿ ಇದು ತಾಮ್ರ ಸಲ್ಫೇಟ್ ದ್ರಾವಣ ಯಾವ ಕಲರ್ ಐತ್ರಿ, ನೀಲಿ ಕಲರ್ ಐತಿ, ಹೌದಾ? ಈಗ ಆ ಕಲರ್ ಐತೆ ನೋಡ್ರಿ, ಬಣ್ಣ ತಿಳಿಯಾಗಿದೆ, ಹೌದಾ? ಇನ್ನು ನಾನು ಈ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನ ಹಾಕಿದ್ದೆ.
ಹೌದಾ? ಆ ಕಬ್ಬಿಣದ ಮೊಳೆಗಳು ಹೇಗಿತ್ತು ರೀ? ಹೊಸಾಗಿತ್ತು ಅಲ್ರಿ? ಈಗ ನೋಡ್ರಿ ಆ ಕಬ್ಬಿಣದ ಮೊಳೆಗಳು ಯಾವ ರೀತಿಯಾಗಿದ್ದಾವು ನೀವೇ ನೋಡಿ. ಅನ್ಸತ್ರಿ? ಇದರ ಮೇಲೆ ಏನ್ ಶೇಖರಣೆ ಆಗೈತ್ರಿ? ತಾಮ್ರ ಶೇಖರಣೆ ಆಗಿದೆ. ನೋಡ್ರಿ ಕಾಣಿಸತ್ರಿ? ತಾಮ್ರ ಶೇಖರಣೆ ಆಗಿದೆ. ಅಂದ್ರೆ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಕಬ್ಬಿಣದ ಮೊಳೆಗಳನ್ನು ಇರಿಸಿದಾಗ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಪಟು. ಹಾಗಾಗಿ ಅದೇನ್ ಮಾಡ್ತೀರಿ? ಆ ಒಂದು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರದ ಜಾಗದಲ್ಲಿ ತಾನು ಹೋಗಿ ಕುಳಿತುಕೊಳ್ತು. ಅಂದ್ರೆ ಕಬ್ಬಿಣ ತನ್ನಷ್ಟಿಗೆ ತಾನು ಕ್ಷಯಿಸಿ, ಅಂದ್ರೆ ಕಬ್ಬಿಣದ ಅಣುಗಳು ಕಬ್ಬಿಣದ ಮೊಳೆಗಳಿಂದ ಪ್ರತ್ಯೇಕಗೊಂಡು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸರಿಸಿಕೊಂಡು, ಅಂದ್ರೆ ತಾಮ್ರ ಏನ್ ಮಾಡ್ತೀವಿ? ತಾಮ್ರ ಈ ಕಬ್ಬಿಣದ ಮೊಳೆಗಳ ಮೇಲೆ ಶೇಖರಣೆಯಾಯಿತು. ಗೊತ್ತಾಯ್ತ್ರಿ? ಹೀಗೆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಕಬ್ಬಿಣ ಏನ್ ಮಾಡ್ತೀರಿ? ತಾಮ್ರವನ್ನ ಪ್ರತ್ಯೇಕಿಸಿ ಕಬ್ಬಿಣದ ಸಲ್ಫೇಟ್ ದ್ರಾವಣವನ್ನ ಮಾಡುತ್ತೆ. ಈಗ ಇದರಲ್ಲಿ ಇರೋದು ಯಾವ್ದಿದು? ಕಬ್ಬಿಣದ ಸಲ್ಫೇಟ್ ದ್ರಾವಣ ಅನ್ಸುತ್ತೆ. ಇನ್ನು ಸ್ಥಾನಪಲ್ಲಟ ಕ್ರಿಯೆಗೆ ಮೂರನೇದಾಗಿ ಉದಾಹರಣೆ ಅಂದರೆ ಜಿಂಕ್ ಪ್ಲಸ್ CuSO4 Zn ಪ್ಲಸ್ CuSO4 ಗಿವಿಂಗ್ ರೈಸ್ ಟು ZnSO4 ಪ್ಲಸ್ Cu. ಇಲ್ಲಿ ನೋಡ್ರಿ, ಜಿಂಕ್ ಅನ್ನೋದು ಸತು ಅನ್ನೋದು ತಾಮ್ರದ ಸಲ್ಫೇಟ್ನಲ್ಲಿ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಹಾಗಾಗಿ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಪ್ರತ್ಯೇಕಿಸಿ ಜಿಂಕ್ ಸಲ್ಫೇಟ್ ಆಗಿ ಸತುವಿನ ಸಲ್ಫೇಟ್ ಆಗಿ ಮಾರ್ಪಟ್ಟು ತಾಮ್ರವನ್ನು ಅದರಿಂದ ಪ್ರತ್ಯೇಕಿಸಿತು. ಹಾಗೆ ನಾಲ್ಕನೇದಾಗಿ Pb ಪ್ಲಸ್ CuSO4 ಗಿವಿಂಗ್ ರೈಸ್ ಟು PbSO4 ಪ್ಲಸ್ Cu. ಇಲ್ಲಿ Pb ಅನ್ನೋದು ಸೀಸ, ಪ್ಲಂಬ್ಲಮ್. ಸೀಸ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿದೆ. ಹಾಗಾಗಿ ತಾಮ್ರದ ಸಲ್ಫೇಟ್ನಿಂದ ಆ ತಾಮ್ರವನ್ನು ಪ್ರತ್ಯೇಕಿಸಿ PbSO4 ಸೀಸದ ಸಲ್ಫೇಟನ್ನು ನಿರ್ಮಾಣ ಮಾಡಿ, ಅಂದರೆ ಕೊಟ್ಟು ಅದರ ಜೊತೆಗೆ ತಾಮ್ರವನ್ನು ಪ್ರತ್ಯೇಕಿಸಿತು. ಹೀಗೆ ಒಂದು ಕ್ರಿಯಾಶೀಲವಾದಂಥ ಒಂದು ಧಾತು ಇನ್ನೊಂದು ಕಡಿಮೆ ಕ್ರಿಯಾಶೀಲವಾದಂಥ ಒಂದು ಧಾತುವನ್ನು ಪ್ರತ್ಯೇಕ ಮಾಡುವಂಥ ಒಂದು ಕ್ರಿಯೆಗೆ ಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರಿತೀವಿ. ನಾಲ್ಕನೇದಾಗಿ ದ್ವಿಸ್ಥಾನಪಲ್ಲಟ ಕ್ರಿಯೆಗಳು. ದ್ವಿಸ್ಥಾನಪಲ್ಲಟ ಕ್ರಿಯೆಗಳು ಅಂದ್ರೆ ಏನ್ರಿ? ಡೆಫಿನೇಷನ್ ನೋಡೋಣ. ಯಾವ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪರಮಾಣು ಅಥವಾ ಪರಮಾಣುಗಳ ಗುಂಪು ಬೇರೆ ಪರಮಾಣು ಅಥವಾ ಪರಮಾಣುವಿನ ಗುಂಪಿನಿಂದ ಸ್ಥಾನಪಲ್ಲಟಗೊಂಡರೆ ಅಥವಾ ಅಯಾನುಗಳು ವಿನಿಮಯಗೊಂಡು ಉತ್ಪನ್ನಗಳಲ್ಲಿ ಒಂದು ನೀರಲ್ಲಿ ಕರಗದಿದ್ದರೆ, ಪ್ರಕ್ಷೇಪಗೊಂಡರೆ ಅದನ್ನು ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಅಂದರೆ ಏನ್ರಿ? ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪರಮಾಣು ಅಥವಾ ಪರಮಾಣುಗಳ ಗುಂಪು ಇನ್ನೊಂದು ಪರಮಾಣು ಅಥವಾ ಪರಮಾಣುವಿನ ಗುಂಪಿನಿಂದ ಸ್ಥಾನಪಲ್ಲಟಗೊಳ್ತೈತಿ. ಹಾಗಾಗಿ ಅಥವಾ ಅಯಾನುಗಳು ವಿನಿಮಯಗೊಳ್ತವೆ. ಹಾಗಾಗಿ ಇದನ್ನು ನಾವು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ. ಇಲ್ಲಿ ಪ್ರತಿವರ್ತಕಗಳಲ್ಲಿ ಎರಡು ಪ್ರತಿವರ್ತಕಗಳು ಒಂದಕ್ಕೊಂದು ಪ್ರತಿವರ್ತಿಸ್ತಾವೆ. ಉದಾಹರಣೆ, ದ್ವಿಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ: ಒಂದು ಪ್ರನಾಳದಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಇನ್ನೊಂದರಲ್ಲಿ ಬೇರಿಯಂ ಕ್ಲೋರೈಡ್. ಒಂದರೊಳಗೆ ಏನಿರ್ಬೇಕು ರೀ? ಸೋಡಿಯಂ ಸಲ್ಫೇಟ್, ಇನ್ನೊಂದರಲ್ಲಿ ಬೇರಿಯಂ ಕ್ಲೋರೈಡ್ ದ್ರಾವಣ ತೆಗೆದುಕೊಂಡು ಒಂದನ್ನೊಂದು ಮಿಶ್ರಣ ಮಾಡಿದಾಗ ಬೇರಿಯಂ ಸಲ್ಫೇಟ್ ಅದು ಬಿಳಿಯ ಪ್ರಕ್ಷೇಪ ರೂಪದಲ್ಲಿ, ಅಂದ್ರೆ ಒಂದು ಪ್ರಿಸಿಪಿಟೇಟ್ ಗಟ್ಟಿಯಾದ ರೂಪದಲ್ಲಿ ಪ್ರತ್ಯೇಕಗೊಂಡು 2NaCl ದೊರೀತೈತಿ. Na2SO4 ಪ್ಲಸ್ BaCl2 ಗಿವಿಂಗ್ ರೈಸ್ ಟು BaSO4 ಪ್ಲಸ್ 2NaCl. ಅಂದರೆ ಸೋಡಿಯಂ ಸಲ್ಫೇಟ್ನಲ್ಲಿ ಸಲ್ಫೇಟ್ ಯಾವ ರೀತಿ ರೀ? 2-, ಅಂದರೆ ಅದಕ್ಕೆ 2 ಎಲೆಕ್ಟ್ರಾನ್ಗಳು ಬೇಕು, ಅದನ್ನು 2 Na ತೆಗೆದುಕೊಂಡಿರ್ತೈತಿ. ಮತ್ತು BaCl2ನಲ್ಲಿ Ba2+, ಇದು 2 ಎಲೆಕ್ಟ್ರಾನ್ಗಳನ್ನು ಕೊಡೋದಕ್ಕೆ ಸಿದ್ಧ ಆಗಿರ್ತೈತಿ. ಒಂದೇ Ba ಅನ್ನೋದು ಒಂದೇ, ಆದರೆ ಇಲ್ಲಿ Na 2 ಇರ್ತಾವೆ. Na+, ಎರಡು ಎನೆಗಳು ಅಟ್ಯಾಚ್ ಆಗಿರ್ತಾವೆ. ಹಾಗಾಗಿ ಸೋಡಿಯಂ ಸಲ್ಫೇಟ್ನಿಂದ ಆ ಸೋಡಿಯಂ ಪ್ರತ್ಯೇಕಗೊಂಡು ಆ ಸಲ್ಫೇಟಿಗೆ Ba+2 ಇರುತ್ತಲ್ಲ, ಆ Ba ಏನು ಬರುತ್ತೆ? ಸಲ್ಫೇಟ್ ಜೋಡಿ ಕೂಡಿಕೊಳ್ಳುತ್ತೆ. Ba+2 ಆಮೇಲೆ SO4 2-, ಇವೆರಡುಗಳು
ಅಯಾನುಗಳ ವಿನಿಮಯ ಆಗಿ ಬೇರಿಯಂ ಸಲ್ಫೇಟ್ ಮತ್ತು NaClಗಳು ಉತ್ಪತ್ತಿ ಆಗ್ತಾವೆ. ಅದೇ ರೀತಿ CaCl2 ಪ್ಲಸ್ Na2CO3 ಇವೆರಡು ಅಕ್ವೇಸ್ ಫಾರ್ಮ್ ಅಂದರೆ ಜಲೀಯ ರೂಪದಲ್ಲಿ ಒಂದಕ್ಕೊಂದು ಪ್ರತಿವರ್ತಿಸಿ CaCO3 ಇದು ಕೂಡ ಪ್ರಿಸಿಪಿಟೇಟ್ ಫಾರ್ಮ್ನಲ್ಲಿ ಬರುತ್ತೆ. CaCO3 ಪ್ಲಸ್ 2NaCl. ಇಲ್ಲೂ ಕೂಡ CaCl2 ಅನ್ನೋದು ಕ್ಯಾಲ್ಸಿಯಂ 2 ಪ್ಲಸ್ ಇದ್ದರೆ CO3 2 ಇವೆರಡು ಅಯಾನುಗಳು ವಿನಿಮಯಗೊಂಡು CaCO3 ಅನ್ನು ಉತ್ಪತ್ತಿ ಮಾಡುತ್ತದೆ. ಈ CaCO3 ಅನ್ನೋದು ಪ್ರೆಸಿಪಿಟೇಟ್ ಅಂದರೆ ಒಂದು ಬಿಳಿಯ ಪ್ರಕ್ಷೇಪ ರೂಪದಲ್ಲಿ ತಳದಲ್ಲಿ ಶೇಖರಣೆ ಆಗುತ್ತೆ. 2NaCl ಅನ್ನೋದು ದ್ರಾವಣದಲ್ಲಿ ಮಿಕ್ಸ್ ಆಗಿರುತ್ತೆ. ಇಷ್ಟು ಏನಪ್ಪ ಅಂತಂದರೆ ಒಂದು ರಾಸಾಯನಿಕ ಕ್ರಿಯೆಯ ವಿಧಗಳ ಬಗ್ಗೆ ಕಲಿತ್ರಿ ಇವತ್ತು. ಒಂದು ಸಂಯೋಗ ಕ್ರಿಯೆ, ವಿಭಜನೆ ಕ್ರಿಯೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ದ್ವಿಸ್ಥಾನಪಲ್ಲಟ ಕ್ರಿಯೆಗಳು. ಇಷ್ಟು 4 ವಿಧಗಳನ್ನು ನಾವು ರಾಸಾಯನಿಕ ಕ್ರಿಯೆಯಲ್ಲಿ ನೋಡ್ತೀವಿ.